Good morning, my dear students. So, last class we have discussed regarding the significant figures. So, I had also given some of the assignment regarding the significant figures. So, if you had any doubts, you can just message me. And most of them have solved the assignment, right? So, and I also had replied. So, regarding the answers, then we'll go with respect to the continuation with respect to the concept significant figures ಒಳಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ರಿಗಾರ್ಡಿಂಗ್ ದ ಅಟೋಮಿಕ್ ಮಾಸ್. ಸೊ ಇದು ಕೂಡ ನೀವು ಹೈಸ್ಕೂಲ್ ಒಳಗೆ ಓದಿರ್ತೀರಾ, ರೈಟ್? ಸೊ ಬ್ರಿಡ್ಜ್ ಕೋರ್ಸ್ ಒಳಗೂ ಕೂಡ ಹೇಳಿದ್ದೀನಿ ನಾನು, ರೈಟ್? ಸೊ ವಾಟ್ ಈಸ್ ಮೆಂಟ್ ಬೈ ಅಟೋಮಿಕ್ ಮಾಸ್? ದ ಅಟೋಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ an atom of that element is heavier than atom of carbon taken as 12. ನೋಡ್ರಿ ವಿದ್ಯಾರ್ಥಿಗಳು, ಏನು ಅಟೋಮಿಕ್ ಮಾಸ್ ಅಂದರೆ ಇಲ್ಲಿ ಕಾರ್ಬನ್ ಅನ್ನೋದು ಅಟೋಮಿಕ್ ಮಾಸ್ ಎಷ್ಟು 12. ಹೌದಾ? ಇದು ಸ್ಟ್ಯಾಂಡರ್ಡ್ ಎಲಿಮೆಂಟ್. ಇದನ್ನ ರೆಫರೆನ್ಸ್ ಆಗಿ ತಗೊಂಡು ಇದು ಕಾರ್ಬನ್ 12ಗಿಂತ ಎಷ್ಟು ಟೈಮ್ಸ್ ಹೆವಿಯರ್ ಇರ್ತದ, ಯಾವುದು ಆಟಮ್ ಆಫ್ ದ ಎಲಿಮೆಂಟ್ ತಗೊಂಡಾಗ ಸೋಡಿಯಂ ತಗೊಂಡಾಗ ಆ ಸೋಡಿಯಂ ಒಳಗಿರುವಂತ ಆಟಮು ಎಷ್ಟು ಟೈಮ್ಸ್ ಆಟಮ್ಸ್ ಹೆವಿಯರ್ ಇರ್ತದ ಕಾರ್ಬನ್ 12ಗಿಂತ, ಅದಕ್ಕೆ ಏನಂತ ರೆಫರ್ ಮಾಡ್ತೀವಿ? ಅಟೋಮಿಕ್ ಮಾಸ್ ಅಂತ ತೊಗೊಂತೀವಿ. ಸೊ ಕಾರ್ಬನ್ ಆಟಮ್ಸ್ ಆರ್ ಹೆವಿಯರ್ ಅಂತ ತೊಗೊಂಡಿದ್ವಿ, ರೆಫರೆನ್ಸ್ ಅಂತ ತೊಗೊಂಡಿರ್ತೀವಿ. ಸೊ ಈ ಕಾರ್ಬನ್ ಆಟಮ್ಸ್ಗಿಂತ ಎಷ್ಟು ಹೆವಿಯರ್ ಇರ್ತದಲ್ಲ, ದಟ್ mass we refer to as what? Atomic masses. So we can define atomic mass as what? The atomic mass of an element is the number of times an atom of the particular element is heavier than that of the carbon 12. So 12 ಅನ್ನೋದಿಲ್ಲಿ the mass of the carbon is how much? 12. So it is written as C12 ಅಂತ ಅನ್ಬೋದು ಅಥವಾ carbon 12 ಅಂತ ಅನ್ಬೋದು. It may be noted that atomic masses as obtained above are the relevant relative atomic masses and not the actual masses of the atoms. ಅಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಮ್ಯಾಲಿಂದ ಏನು ಕಂಪ್ಯಾರಿಸನ್ ಮಾಡಿವಲ್ಲ ಅಟೋಮಿಕ್ ಮಾಸ್ ಡೆಫಿನೇಷನ್, ಅದು ಅಜ್ಮಾಸ್ ರಿಲೇಟಿವ್ ಅಟೋಮಿಕ್ ಮಾಸ್ ಅಂತ ಕರಿತೀವಿ, ಬಟ್ ನಾಟ್ ದ ಎಕ್ಸಾಕ್ಟ್ ಮಾಸಸ್ ಆಫ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್. ಸೊ ಅದಕ್ಕೆ ಒನ್ ಅಟೋಮಿಕ್ ಮಾಸ್ ಯೂನಿಟ್ ಅಂದ್ರೆ 1 AMU ಅಂತ ಕರಿತೀವಿ. AMU ಅಂದ್ರೆ ಅಟೋಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ ಟು ಹೌ ಮಚ್? 1/12 the mass of an atom of carbon 12 isotope. So ಡೆಫಿನೇಷನ್ ಕೇಳ್ತಾರ, ವಾಟ್ ಈಸ್ AMU ಅಂತ ಕೇಳ್ತಾರ. AMU ಅಂತಂದ್ರೆ ಅಟೋಮಿಕ್ ಮಾಸ್ ಯೂನಿಟ್, ಇಟ್ ಈಸ್ ದ ಈಕ್ವಲ್ ಟು ರೇಷಿಯೋ ಆಫ್ 1/12 ದ ಮಾಸ್ ಆಫ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ವಾಟ್? ಯೂನಿಫೈಡ್ ಮಾಸ್ ಅಂತ ಕರಿತೀವಿ. ಸೊ ಅಟೋಮಿಕ್ ಮಾಸ್ ಯೂನಿಟ್ ಡೆಫಿನೇಷನ್ ಕೇಳಬೇಕಾದ್ರೆ ಇಟ್ ಇಸ್ ರೇಷಿಯೋ ಆಫ್ ಆರ್ ಇಟ್ ಈಸ್ ಈಕ್ವಲ್ ಟು 1/12 ದ ಮಾಸ್ ಆಫ್ ದ ಆಟಮ್ ಆಫ್ carbon 12 isotope. So carbon also exhibits the isotope, ನಿಮಗೆ ಗೊತ್ತಿರೋ ಹಾಗೆ, ರೈಟ್? ಸೊ ಕಾರ್ಬನ್ 12 ಐಸೋಟೋಪ್ ದ ಮಾಸ್ ಏನಿರ್ತಲ್ಲ, ಅದ್ರ 1/12 ಮಾಸ್ಗೆ ವಿ ಕಾಲ್ ಇಟ್ as what? 1 ಅಟೋಮಿಕ್ ಮಾಸ್ ಯೂನಿಟ್. ಸೊ ಹಾಗಿದ್ರೆ 1 ಅಟೋಮಿಕ್ ಮಾಸ್ ಯೂನಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಲಿ. ಸೊ ಡೆಫಿನೇಷನ್ ಹೇಳ್ಬೇಕಾದ್ರೆ ನಾ ಹೇಳಿದೆ ಇಲ್ಲಿ 1 AMU is equal to what? It is equal to 1/12 the mass of carbon 12 atom. ಹೌದಾ? ಸೊ ನಾವು 6.022 into 10 to the power 23. ಏನಿದು 6.022 into 10 raised to 23? ಬರೀ 2 ಅಂತದ, ಇನ್ನೊಂದು 2 ಎಲ್ಲಿಂದ ಬಂತು? ಅದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದಕ್ಕೆ ಏನು ಕರಿತೀವಿ? ಅವೋಗಾಡ್ರೋ ನಂಬರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅವೋಗಾಡ್ರೋ ನಂಬರ್. ಸೊ ಏನಿದು 6.022 into 10 to power 23 ಅಂದ್ರೆ ಇಟ್ ಈಸ್ ಈಕ್ವಲ್ ಟು ವಾಟ್? Now this value is equal to atoms of carbon. So carbon contains these many atoms, which is equal to gram atomic mass of carbon. So atomic mass of carbon is equal to how much? 12 gram. So therefore if I want to take mass of one carbon atom of ತಗೋಬೇಕಾದ್ರೆ, so 12 divided by, so ಇದು mass, so mass is equal to 12 ಅದ, divided by number of atoms ಎಷ್ಟದ? So carbon ಒಳಗ there are how many atoms? 6.02 into 10 raised to 23. So 12 divided by Avogadro number ಅಥವಾ 6.022 into 10 raised to 23, that is equal to what? 1.99 into 10 raised to minus 23. ಇದನ್ನು ಸಿಂಪ್ಲಿಫೈ ಮಾಡ್ರಿ, ಈ 10 to power 23 ಮ್ಯಾಲ್ ಹೋಗುತ್ತೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 10 raised to minus 23. So therefore 1 AMU is equal to 1/12 into mass of carbon atom. ನೋಡಲಿ ಫಾರ್ಮುಲಾ ಪ್ರಕಾರ 1/12 ಮಾಸ್ ಆಫ್ ಕಾರ್ಬನ್ ಅಟಮ್ ಹೆಂಗೆ ಕಂಡಿದ್ವಿ? ಸೊ ಮಾಸ್ ಆಫ್ ಕಾರ್ಬನ್ ಅಟಮ್ ಇಸ್ ಈಕ್ವಲ್ ಟು 1.99 into 10 raised to minus 23. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ, this will be equal to how much? 1.66 into 10 raised to minus 24 gram. So therefore 1 atomic mass unit is equal to how many grams? 1.66 into 10 raised to minus 24 grams. So ವಿದ್ಯಾರ್ಥಿಗಳೇ, ಎಕ್ಸಾಮ್ ಒಳಗೆ ಇದು ಕ್ಯಾಲ್ಕುಲೇಷನ್ ಕೇಳಬಹುದು ಅಥವಾ
they may ask what is the value of 1 AMU. So 1 atomic mass unit is equal to 1.66 into 10 raised to minus 24 gram. So ಕೆಲವೊಂದು ಟೈಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೇಳ್ತಾರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಅಟೋಮಿಕ್ ಮಾಸ್ ಯೂನಿಟ್ ಅಂತ ಕೇಳ್ತಾರೆ. ಸೊ ಅಲ್ಲಿ ಕೆಲವೊಂದು ಟೈಮ್ -24 ಕೊಡ್ತಾರೆ, ಕೆಲವೊಂದು ಟೈಮ್ +24 ಕೊಡ್ತಾರೆ, ಗ್ರಾಮ್ ಇದ್ದದ್ದು ಕೆಜಿ ಒಳಗೆ ಮೆನ್ಷನ್ ಮಾಡ್ತಾರೆ. ಸೊ 1.6 ಇದು 16.6 ಅಂತ ಮಾಡ್ಬೋದು. ಸೊ ಬೇಸ್ಡ್ ಅಪಾನ್ ದ್ಯಾಟ್ ಇದು ಒಂದು ಸ್ವಲ್ಪ ವ್ಯಾಲ್ಯೂಸ್ನ ನೆನಪಿಟ್ಕೋರಿ. 1 atomic mass unit is equal to what? 1.66 into 10 raised to minus 24. What is 1 atomic mass unit? It is equal to 1/12 the mass of carbon atom. So mass of carbon atom ಕಂಡುಹಿಡಿಯಬೇಕಾದ್ರೆ you should know that it is nothing but the mass of the carbon is equal to 12 divided by number of atoms in carbon is equal to Avogadro number. So Avogadro number 6.022 into 10 raised to 23. In simplify ಮಾಡ್ರಿ ಇದನ್ನ 1/12 ಡಿವೈಡ್ ಮಾಡಿದಾಗ we get the value as what? 1.66 into 10 raised to minus 24 grams. Okay, ವಿದ್ಯಾರ್ಥಿಗಳು ಈಗ ಅಟಮಿಕ್ ಮಾಸ್ ಆಯ್ತು. ನಾವು ವಾಟ್ ಈಸ್ ಅವರೇಜ್ ಅಟೋಮಿಕ್ ಮಾಸ್? ಸೊ ಅವರೇಜ್ ಅಟೋಮಿಕ್ ಮಾಸ್ ಅಂದ್ರೆ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಸ್ ಐಸೋಟೋಪ್ಸ್ ವಿಚ್ ಆರ್ ಡಿಫ್ರೆಂಟ್ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ವಿತ್ ಡಿಫ್ರೆಂಟ್ ಮಾಸ್ ನಂಬರ್ ಅಂಡ್ ಸೇಮ್ ಅಟೋಮಿಕ್ ನಂಬರ್. ಇದಂತೂ ನಿಮ್ಗೆ ಗೊತ್ತದ. ಐಸೋಟೋಪ್ಸ್ ಅಂದ್ರೆ ದ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟು ಹ್ಯಾವಿಂಗ್ ಸೇಮ್ ಅಟೋಮಿಕ್ ನಂಬರು ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಅದೇ ಪಾಯಿಂಟ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. Therefore, the atomic mass of an element must be its average atomic masses, and it may be defined as average relative mass of an atom of an element as compared to that of carbon 12 taken as 12 weight. ಅದು 12 weight ಅಂತ ಗ್ರಾಮ್ ಅಂತ ತೊಗೊಂತೀವಿ, ಹೌದಾ? ಸೊ ಅಂದ್ರೆ ಅರ್ಥ ಏನು? ರಿಲೇಟಿವ್ ಮಾಸ್ ಅಂದ್ರೆ ಏನಿಲ್ಲಿ, ಅಥವಾ ಎವರೇಜ್ ಅಟೋಮಿಕ್ ಮಾಸ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ಎವರೇಜ್ ಮಾಸ್ ಆಫ್ ಅನ್ ಆಟಮ್ ವಿಚ್ ಈಸ್ ಈಕ್ವಲ್ ಟು ವಾಟ್? ಕಾರ್ಬನ್ 12 atom. ಸೊ ಅದು ದಟ್ ಈಸ್ ಟೇಕನ್ as what? ಎವರೇಜ್ ಅಟೋಮಿಕ್ ಮಾಸ್ ಅಂತಂದು, ಹೌದಾ? ಸೊ ಇನ್ನು ಮಾಲಿಕ್ಯುಲರ್ ಮಾಸ್. ಸೊ ಈಗ ನೋಡ್ರಿ ವಿದ್ಯಾರ್ಥಿಗಳು, ಅಟೋಮಿಕ್ ಮಾಸ್ ಆಯ್ತು, ಎವರೇಜ್ ಅಟೋಮಿಕ್ ಮಾಸ್ ಆಯ್ತು, ಮಾಲಿಕ್ಯುಲರ್ ಮಾಸ್. ಸೊ ಮಾಲಿಕ್ಯುಲರ್ ಹೆಸರೊಳಗೆ ಅದ ಇಲ್ಲಿ. ಸೊ ಮಾಲಿಕ್ಯುಲರ್ದು ಮಾಸ್ ಏನು, ಇದ್ರ ಬಗ್ಗೆ ನಾನು ಬ್ರಿಡ್ಜ್ ಕೋರ್ಸ್ ಒಳಗೂ ಹೇಳಿದ್ದೀನಿ. ಸೊ ಜಸ್ಟ್ ರಿವಿಷನ್ ಪಾರ್ಟ್ ಹಿಯರ್. ಸೊ ಮಾಲಿಕ್ಯುಲರ್ ಮಾಸ್ ಅಂತಂದ್ರೆ ಇಟ್ ಈಸ್ ದ ಸಮ್ ಆಫ್ ಅಟೋಮಿಕ್ ಮಾಸಸ್ ಆಫ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಸೊ ಒಂದು ಮಾಲಿಕ್ಯೂಲ್ ತೊಗೊಂಡಾಗ ವಾಟರ್ ಮಾಲಿಕ್ಯೂಲ್ ಆಗಿರ್ಬೋದು, ರೈಟ್? ಸೊ ಅದ್ರೊಳಗೆ ಯಾವ ಎಲಿಮೆಂಟ್ ಅದ? ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ಸೊ ಇಂಡಿವಿಜುವಲ್ ಅಟಮಿಕ್ ಮಾಸಸ್ ಏನದಲ್ಲ ಅವೆಲ್ಲ ಆಡ್ ಮಾಡ್ತೀವಿ, ಎರಡು ಕಂಬೈನ್ ಆದಾಗ ಏನ್ ಬರ್ತದ? ರೆಸ್ಪೆಕ್ಟಿವ್ ಮಾಲಿಕ್ಯುಲರ್ ಮಾಸಸ್. ಇಟ್ ಈಸ್ obtained by multiplying the atomic masses of each element by the number of its atom and adding them together. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ನೋಡ್ರಿ CH4 ಅದ, ಹೌದಾ? ಸೊ ಇಲ್ಲಿ ಯಾವ ಎಲಿಮೆಂಟ್ ಅದ? ಕಾರ್ಬನ್ ಅದ, ಹೈಡ್ರೋಜನ್ ಅದ. ಎಷ್ಟು ಹೈಡ್ರೋಜನ್ ಅದ? there are 4 hydrogen and how many carbon? 1. so 1 into ಕಾರ್ಬನ್ ಮಾಸ್ ಎಷ್ಟು? 12 into 4 into mass of hydrogen 1.008. so that will be equal to how much? 16.043 and unit is written as mu. so ಇದ್ರ ಬಗ್ಗೆ ನಾನು ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ ಒಳಗೆ ಡಿಸ್ಕಸ್ ಮಾಡಿದ್ದೀನಿ, ಹೌದಾ ವಿದ್ಯಾರ್ಥಿಗಳಿಗೆ? ಮಾಲಿಕ್ಯುಲರ್ ಮಾಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು. ರೈಟ್ ಡೌನ್ ದ ಎಲಿಮೆಂಟ್ಸ್, ಒಂದೊಂದು ಎಲಿಮೆಂಟ್ಸ್ ಬರೀರಿ, ಎಷ್ಟು ಅಟಮ್ಸ್ ಅವ ಬರ್ರಿ, ಮಲ್ಟಿಪ್ಲೈ ಮಾಡ್ರಿ. ಈಗ 1 into ಕಾರ್ಬನ್, ಯಾಕಂದ್ರೆ ಏನಿಲ್ಲ ಅಂದ್ರೆ 1 ಅಂತ. ಸೊ 1 into ಕಾರ್ಬನ್ ಪ್ಲಸ್ 4 into ಹೈಡ್ರೋಜನ್. ಇಲ್ಲಿ ಕಾರ್ಬನ್ ಇದ್ದಲ್ಲಿ ಬರಬೇಕು ಮಾಸ್ ಆಫ್ ಕಾರ್ಬನ್ ಇಸ್ ಈಕ್ವಲ್ ಟು 12 and ಹೈಡ್ರೋಜನ್ ಇದ್ದಲ್ಲಿ ಮಾಸ್ ಆಫ್ ಹೈಡ್ರೋಜನ್ ಇಸ್ 1.008. ಸೊ ಇವೆರಡು ಆಡ್ ಮಾಡಿದಾಗ ಬರುವಂತ ಮಾಸ್ಗೆ ಏನು ಕರಿತೀವಿ? ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಂಗಿಲ್ಲ, ಯಾಕಂದ್ರೆ ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ರೆಸ್ಪೆಕ್ಟ್ ಟು ದ ಬ್ರಿಡ್ಜ್ ಕೋರ್ಸ್. ಈಗ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ ಇಲ್ಲಿ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಫಸ್ಟ್ ಒನ್ ಈಸ್ ಸಲ್ಫರಿಕ್ ಆಸಿಡ್ H2SO4, second one is HNO3, then glucose C6H12O6, then potassium sulfate, magnesium hydroxide ಮತ್ತೆ ferric oxide. ಸೊ Fe2O3, ಹೌದಾ? ಸೊ ferric trioxide. ಸೊ ವಿತ್ ರೆಸ್ಪೆಕ್ಟ್ ಟು ದೀಸ್ ಎಕ್ಸಾಂಪಲ್ಸ್ನ ಮಾಲಿಕ್ಯುಲರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿ, ರೈಟ್? ಸೊ ಸಬ್ಮಿಟ್ ದ ಅಸೈನ್ಮೆಂಟ್, ಹೌದಾ? ಸೊ ಇದ್ರ ಬಗ್ಗೆ ಆನ್ಸರ್ಸ್ ಮಾಲಿಕ್ಯುಲರ್ ಮಾಸ್ದು ಸೆಂಡ್ ಇಟ್ ಟು ಮೀ. ದೆನ್ ಈಗ ಮಾಲಿಕ್ಯುಲರ್ ಮಾಸ್ ಆಯಿತು, ದೆನ್ ವಿ ಗೋ ಫಾರ್ ಫಾರ್ಮುಲಾ ಮಾಸ್. ಮಾಲಿಕ್ಯುಲರ್ ಮಾಸ್ ಮತ್ತು ಫಾರ್ಮುಲಾ ಮಾಸ್ ಒಳಗೆ ಏನು ವ್ಯತ್ಯಾಸ ಇಲ್ಲ, ಕ್ಯಾಲ್ಕುಲೇಷನ್ ಎಲ್ಲ ಸೇಮು. ಬಟ್ ಮಾಲಿಕ್ಯುಲರ್ ಮಾಸ್ ಯಾವಾಗ ಯೂಸ್ ಮಾಡ್ತೀವಿ, ಫಾರ್ಮುಲಾ ಮಾಸ್ ಯಾವಾಗ ಯೂಸ್ ಮಾಡ್ತೀವಿ, ಅದು ಒಂದು ಸ್ವಲ್ಪ ತಿಳ್ಕೊಬೇಕು. ಏನಂತಂದರೆ ಅಯಾನಿಕ್ ಕಾಂಪೌಂಡ್ಸ್ ಸಚ್ ಆಸ್ ಸೋಡಿಯಂ ಕ್ಲೋರೈಡ್ ಆಗಿರ್ಬೋದು, ಪೊಟ್ಯಾಷಿಯಂ ನೈಟ್ರೇಟ್ ಆಗಿರ್ಬೋದು, ಸೋಡಿಯಂ ಕಾರ್ಬೊನೇಟ್ ಆಗಿರ್ಬೋದು, these do not consist of a molecule. ಅಂದರೆ these are all ionic compounds, not the molecules. That is, this single entities, but they exist as single entities. No, ಇದು ಉಲ್ಟಾ ಬೇಕಾಯ್ತು. They exist as single entities but as ions closely packed together in a 3-dimensional space. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳು? ಇದ್ರೊಳಗ ಇಲ್ಲಿ NaCl ತಗೋರಿ, ಪೊಟ್ಯಾಷಿಯಂ ನೈಟ್ರೇಟ್ ತಗೋರಿ, ಸೋಡಿಯಂ ಕಾರ್ಬೊನೇಟ್ ತಗೋರಿ, ಇವೆಲ್ಲ ಅಯಾನಿಕ್ ಕಾಂಪೌಂಡ್ಸ್, ದೇ ಆರ್ ನಾಟ್ ದ ಮಾಲಿಕ್ಯೂಲ್ಸ್. ಸೊ ಅದಕ್ಕೆ ಇಲ್ಲಿ ನಾವು ಮಾಲಿಕ್ಯುಲರ್ ಮಾಸ್ ಅನ್ನೋದು ಬದ್ದು ನಾವು ಏನು ಮಾಡ್ತೀವಿ ಅಲ್ಲಿ ಫಾರ್ಮುಲಾ ಮಾಸ್ ಅಂತ
ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ ಸಚ್ ಕೇಸಸ್ ದ ಫಾರ್ಮುಲಾ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಮಾಸ್ ಇನ್ಸ್ಟೆಡ್ ಆಫ್ ಮಾಲಿಕ್ಯುಲರ್ ಮಾಸ್. ಸೊ ಫಾರ್ಮುಲಾ ಏನದ ಸೇಮ್ ಅದ. ಫಾರ್ಮುಲಾ ಮಾಸ್ ಆಫ್ NaCl is equal to atomic mass of sodium plus atomic mass of chlorine. So atomic mass of sodium ಎಷ್ಟದ 23 ಅದ, atomic mass of chlorine ಎಷ್ಟದ 35.5. So that is equal to 58.5 mu. So ಫಾರ್ಮುಲಾ ಮಾಸ್ ಮತ್ತು ಅಟಮಿಕ್ ಮಾಸ್ ವ್ಯತ್ಯಾಸ ಏನಂತಂದ್ರೆ ವಿತ್ ಅಯೋನಿಕ್ ಕಂಪೌಂಡ್ಸ್ ಗೆ ಆ ಕಂಪೌಂಡ್ಸ್ ದೇ ಡು ನಾಟ್ ಫಾರ್ಮ್ ದ ಮಾಲಿಕ್ಯೂಲ್ಸ್. ಅದು ಅದಕ್ಕೆ ಏನ್ ಮಾಡ್ತೀವಿ, ಇನ್ಸ್ಟೆಡ್ ಆಫ್ ಮಾಲಿಕ್ಯುಲರ್ ಮಾಸ್ ವಿ ಟರ್ಮ್ ಇಟ್ ಆಸ್ ವಾಟ್ ಫಾರ್ಮುಲಾ ಮಾಸ್. ಹೌದಾ ವಿದ್ಯಾರ್ಥಿಗಳು? ಇನ್ನು ನೆಕ್ಸ್ಟ್ ಬರುವಂಥದ್ದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಮೋಲ್ ಕಾನ್ಸೆಪ್ಟ್. ಈ ಮೋಲ್ ಕಾನ್ಸೆಪ್ಟ್ ನೀವು 9th ಸ್ಟ್ಯಾಂಡರ್ಡ್ ಒಳಗೂ ಓದಿರ್ತೀರಾ, ರೈಟ್? ಸೊ ಜಸ್ಟ್ ರಿವಿಷನ್ ಪಾರ್ಟ್ ಇಲ್ಲಿ. ಏನಿದು ಮೋಲ್ ಕಾನ್ಸೆಪ್ಟ್ ಅಂತಂದ್ರೆ ವಿದ್ಯಾರ್ಥಿಗಳೇ, ಈಗ ನಾನು ಒಂದು ಜನರಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ 1 kg ಆಫ್ ಆ್ಯಪಲ್, ಹೌದಾ, ದಟ್ ಈಸ್ ಈಕ್ವಲ್ ಟು ಹೌ ಮಚ್ 12 ಆ್ಯಪಲ್ಸ್. ಹೌದಾ, ಇಲ್ಲಿ 1 kg ಅನ್ನೋದು ಯೂನಿಟ್ ಹೆಂಗೋ ಹಾಗೆ ಮೋಲ್ ಅನ್ನೋದು ಒಂದು ಯೂನಿಟು. ಹೌದಾ, ಸೊ 12 ಆ್ಯಪಲ್ಸ್ ಈಸ್ ಈಕ್ವಲ್ ಟು 1 kg. ಹೌದಾ, ಸೊ ದಟ್ ಈಸ್ ಆಲ್ಸೋ ಈಕ್ವಲ್ ಟು 1 ಮೋಲ್ ಅಂತ ಅರ್ಥ, ರೈಟ್? ಸೊ ಉದಾಹರಣೆಗೆ ಹಾಫ್ ಡಜನ್ ಆಫ್ ಬನಾನಾ, ಹೌದಾ, ಅಂದರೆ 6 pieces ಆಫ್ ಬನಾನಾ. ಸೊ 6 pieces ಆಫ್ ಬನಾನಾ ಇಸ್ ಈಕ್ವಲ್ ಟು ಹಾಫ್ ಡಜನ್ ಅಥವಾ ಹಾಫ್ kg, ದಟ್ ಈಸ್ ಈಕ್ವಲ್ ಟು 1 ಮೋಲ್. ಹೌದಾ, ಸೊ ಇಲ್ಲಿ ಮೋಲ್ ಅನ್ನೋದು ಕೂಡ ಒಂದು ಯೂನಿಟು. ಹೌದಾ, ಸೊ ಇಲ್ಲಿ ನೋಡ್ಬೇಕಾದ್ರೆ ಏನದು ಮೋಲ್ ಕಾನ್ಸೆಪ್ಟು? ಇಟ್ ಈಸ್ ಫೌಂಡ್ ದ್ಯಾಟ್ 1 gram atom of any element contains same number of atoms and 1 gram molecule of any substance contains same number of molecules. ಅಂದ್ರೆ ಅರ್ಥ ಏನು? 1 ಗ್ರಾಮ್ ಆಫ್ ಆಟಮ್ ಒಳಗೆ ಏನು ಎಲಿಮೆಂಟ್ ಇರ್ತದಲ್ವ, ಸೇಮ್ ನಂಬರ್ ಆಫ್ ಆಟಮ್ಸ್ ಇರ್ತದ, ಮತ್ತು ಇಲ್ಲಿ ಮಾಲಿಕ್ಯೂಲ್ ಒಳಗೆ 1 ಗ್ರಾಮ್ ಮಾಲಿಕ್ಯೂಲ್ ಒಳಗೆ ಏನಿರ್ತದೆ, ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರ್ತದ. ದಿಸ್ ನಂಬರ್ ಹ್ಯಾಸ್ ಬೀನ್ ಎಕ್ಸ್ಪೆರಿಮೆಂಟ್ಲಿ ಡಿಟರ್ಮೈನ್ಡ್ ಅಂಡ್ ಫೌಂಡ್ ಟು ಬಿ ಈಕ್ವಲ್ ಟು. ಅಂದ್ರೆ ಅರ್ಥ ಏನು? ಇದು ಆಟಮ್, ಒಂದು ಎಲಿಮೆಂಟ್ ಒಳಗಿರುವಂಥ ಆಟಮ್ಸ್ ಏನಿರ್ತಾವಲ್ಲ, ಮಾಲಿಕ್ಯೂಲ್ಸ್ ಒಳಗೂ ಸೇಮ್ ಇರ್ತಾವ. ಅದೆಷ್ಟು ಇರ್ತಾವ ಅಂತಂದ್ರೆ ದಟ್ ಈಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಕಾಲ್ಡ್ ಆಸ್ 6.022137 into 10⁻23. ಇದನ್ನ ಪಾಯಿಂಟ್ ನಾ ಆಲ್ರೆಡಿ ಡಿಸ್ಕಸ್ ಮಾಡಿದೆ ಇದೇ ವಿಡಿಯೋಸ್ ಒಳಗೆ. ಆ ವ್ಯಾಲ್ಯೂ ಏನಂತ ಕರಿತೀವಿ? ಅವೊಗಡ್ರೋ ನಂಬರ್ ಅಂತ ಕರಿತೀವಿ. ವಾಟ್ ಇಸ್ ದ ಅವೊಗಡ್ರೋಸ್ ನಂಬರ್? 6.022 ಅಂತ ಕರಿತೀವಿ, ಅಥವಾ 023 ಅಂತೂ ಕರಿತೀವಿ. ಇದನ್ನೆಲ್ಲ ತೆಗೆದು ವಿ ರೈಟ್ ಇಟ್ ಆಸ್ ವಾಟ್ 6.023 ಅಂತ ಕರಿತೀವಿ, ಅಥವಾ 6.022 ಅಂತೂ ಯೂಸ್ ಮಾಡ್ತೀವಿ. ಸೊ ದಿಸ್ ವ್ಯಾಲ್ಯೂ ವಿ ಇಂಟು 10⁻23, ಈ ವ್ಯಾಲ್ಯೂ ನಾವೇನು ಕರಿತೀವಿ? ಅವೊಗಡ್ರೋ ನಂಬರ್ ಅಂತ ಕರಿತೀವಿ, ಅಥವಾ ಅವೊಗಡ್ರೋ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಂಡ್ ಹೆಂಗ್ ಬರಿತೀವಿ ಇದ್ರ ರಿಪ್ರೆಸೆಂಟೇಷನ್ ಏನು? ಇಟ್ ಇಸ್ ರಿಟನ್ ಆಸ್ NA, ಕ್ಯಾಪಿಟಲ್ N, ಎ ಕೂಡ ಕ್ಯಾಪಿಟಲ್ ಬಟ್ ಇಟ್ ಇಸ್ ಸಬ್ಸ್ಕ್ರಿಪ್ಟ್. ಸೊ ಅವೊಗಡ್ರೋ ನಂಬರ್ NA ಇಸ್ ಈಕ್ವಲ್ ಟು ಎಷ್ಟರ ವ್ಯಾಲ್ಯೂ ನೋಡಲಿ, ಸಿಂಪ್ಲಿಫೈಡ್ 6.022 ಇಂಟು 10⁻23. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಿಮಗೆ ಇನ್ನೊಂದು ಅಸೈನ್ಮೆಂಟ್ ಕೊಡ್ತೀನಿ. ಒಂದು ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ರು, ವಾಟ್ ಈಸ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಅವೊಗಡ್ರೋಸ್ ಕಾನ್ಸ್ಟೆಂಟ್? ಕ್ವಶನ್ ಏನು? ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಅವೊಗಡ್ರೋ ಕಾನ್ಸ್ಟೆಂಟ್? ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿಲ್ಲ, ಬಟ್ ಇದು ಕಾನ್ಸ್ಟೆಂಟ್ ಇರೋದ್ರಿಂದ ನೀವು ನೆನ್ಪಿಟ್ಕೋಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅವೊಗಡ್ರೋ ಕಾನ್ಸ್ಟೆಂಟ್? 6.022 ಇಂಟು 10⁻23. ಸೊ 6.022 ಇಂಟು 10⁻23 ಅಂದರೆ ವಾಟ್ ವಿಲ್ ಬಿ ದ ಸಿಗ್ನಿಫಿಕೆಂಟ್ ಫಿಗರ್ಸ್? ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನೋದು ನೀವು ನನಗೆ ಕರೆಕ್ಟಾಗಿ ಹೇಳಬೇಕು. ಅದ ವಿದ್ಯಾರ್ಥಿಗಳು, ಇದು ಕೂಡ ನಿಮಗೊಂದು ಅಸೈನ್ಮೆಂಟು. ಓಕೆ, ಈಗ ಆಲ್ರೆಡಿ ಒಂದು ಎಕ್ಸಾಂಪಲ್ ಹೇಳಿದೆ, 12 banana is equal to 1 kg. That is also equal to how much? 1 mole. ಸೊ ಇಲ್ಲಿ kg ಅನ್ನೋದು ಏನದಲ್ಲ, ದಟ್ ಈಸ್ ಸಿಮಿಲರ್ ಟು ಯೂನಿಟ್. ಹಾಗೆ ಇಲ್ಲಿ 1 mole ಅನ್ನೋದು ಕೂಡ ಒಂದು ಯೂನಿಟ್. ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಅಟೋಮಿಕ್ ವೇಟ್ ಆಫ್ ಕಾರ್ಬನ್ ಎಷ್ಟದ ವಿದ್ಯಾರ್ಥಿಗಳು? 12 grams. ಈ 12 ಗ್ರಾಮ್ ಆಲ್ಸೋ ಈಸ್ ಈಕ್ವಲ್ ಟು ವಾಟ್? 1 mole ಅಂತ ಅರ್ಥ. ಸೊ 12 ಗ್ರಾಮ್ ಆಫ್ ಕಾರ್ಬನ್ ಈಸ್ ಆಲ್ಸೋ ಈಕ್ವಲ್ ಟು 1 mole ಆಫ್ ಕಾರ್ಬನ್. ಸೊ ಅಟೋಮಿಕ್ ವೇಟ್ ಆಫ್ ಹೈಡ್ರೋಜನ್ ವಿದ್ಯಾರ್ಥಿಗಳು, ಇದು ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ. ಇಲ್ಲಿ 16 ಅದ, ಇಟ್ ಶುಡ್ ಬಿ 1 ಗ್ರಾಮ್. ಹೌದಾ, ಸೊ 1.008 ಅದ, ಇಲ್ಲಿ ವಿಲ್ ಟೇಕ್ ಇಟ್ ಆಸ್ 1. ಸೊ ಅಟೋಮಿಕ್ ವೇಟ್ ಆಫ್ ಹೈಡ್ರೋಜನ್ ಇಸ್ ಈಕ್ವಲ್ ಟು 1 ಗ್ರಾಮ್, ವಿಚ್ ಇಸ್ ಆಲ್ಸೋ ಈಕ್ವಲ್ ಟು 1 ಮೋಲ್. ಹಾಗೆ ನೈಟ್ರೋಜನ್ ಮಾಸ್ ಎಷ್ಟದ? 14. ಸೊ 14 ಗ್ರಾಮ್ ಆಫ್ ನೈಟ್ರೋಜನ್ ಇಸ್ ಈಕ್ವಲ್ ಟು ಹೌ ಮಚ್? 1 ಮೋಲ್. ಸೊ 1 ಮೋಲ್ ಅಂದ್ರೆ ಇಟ್ ಈಸ್ ಈಕ್ವಲ್ ಟು ದ ಗ್ರಾಮ್ ಆಫ್ ದ ಪರ್ಟಿಕ್ಯುಲರ್ ಎಲಿಮೆಂಟ್, ಅಥವಾ ಮಾಸ್ ಆಫ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್. ಇಲ್ಲಿ ಪೊಟ್ಯಾಷಿಯಂ ನೋಡ್ಬೇಕಾದ್ರೆ ಎಷ್ಟದ ಮಾಸ್ ಆಫ್ ಪೊಟ್ಯಾಷಿಯಮ್? 39. So 39 grams of potassium is equal to 1 mole. So similarly Avogadro constant ಇದೆ ವ್ಯಾಲ್ಯೂ ಬರ್ತದ. ಸೊ ಕಾಪರ್ದು ಮಾಸ್ ಕೊಟ್ಟಾರ, ಆಕ್ಸಿಜನ್, ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಮಾಸ್ ಕೊಟ್ಟಾರ. ಆ ಮಾಸ್ ಈಸ್ ಆಲ್ಸೋ ಈಕ್ವಲ್ ಟು ವಾಟ್? 1 ಮೋಲ್. ಸೊ ಇಲ್ಲಿ ಮೋಲ್ ಅನ್ನೋದೇನು? ಇಟ್ ಈಸ್ 1 ಯೂನಿಟ್. ಹೌದಾ, ಸಿಮಿಲರ್ ಟು ದಟ್ ಆಫ್ ಯುವರ್ ಕೆಜಿಸ್ ಆಗಿರ್ಬೋದು, ಗ್ರಾಮ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ರೈಟ್? ಸೊ ಇಲ್ಲಿ ಕೆಲವೊಂದು ಫಾರ್ಮುಲಾಸ್ ಅವ, ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ಏನು ಫಾರ್ಮುಲಾಸ್ ಅಂದರೆ ಮೋಲ್ ಆ್ಯಂಡ್ ಗ್ರಾಮ್ ಅಟೋಮಿಕ್ ಮಾಸ್, ರೈಟ್?
1 mole of atoms is equal to how much? Avogadro number of atoms. So 1 mole of atoms ಅಂದ್ರೆ ಎಷ್ಟು? 6.022 into 10 raised to 23 atoms, which is also equal to gram atomic mass of element. That is 1 gram atom of an element. ನೋಡ್ರಿ ವಿದ್ಯಾರ್ಥಿಗಳು ಏನಂತಂದ್ರೆ ಮೋಲ್ ಮತ್ತೆ ಗ್ರಾಮ್ ಅಟಮಿಕ್ ಮಾಸ್ ಏನ್ ರಿಲೇಷನ್ ಅಂತಂದ್ರೆ mole of an atom is equal to how much? Avogadro number of atoms. Gram atomic mass of an element is equal to 1 gram of atom of the particular element. So ಇಲ್ಲಿ ಸೋಡಿಯಂ ತಗೊಂಡಾಗ ಸೋಡಿಯಂ ಗ್ರಾಮ್ ಅಟಮಿಕ್ ಮಾಸ್ ಬರೆದ್ರೆ 23 ಗ್ರಾಮ್ ಆಫ್ ಆಟಮ್ಸ್ ಅಂತ ಕರಿತೀವಿ. ಸೊ ಹೈಡ್ರೋಜನ್ ತಗೊಂಡ್ರೆ 1 ಗ್ರಾಮ್ ಆಫ್ ಆಟಮ್ ಅಂತ ತೊಗೊಂತೀವಿ. ಸೊ ಮೋಲ್ ಇತ್ತಂದ್ರೆ 1 ಮೋಲ್ ಇಸ್ ಆಫ್ ಅನ್ ಆಟಮ್ ಇಸ್ ಈಕ್ವಲ್ ಟು ಹೌ ಮಚ್ ಆಟಮ್ಸ್? Avogadro ನಂಬರ್ ಆಫ್ ಆಟಮ್ಸ್. ಸೊ ಈಗ ಗ್ರಾಮ್ ಅಟೋಮಿಕ್ ಮಾಸ್ ಆಯ್ತು. ಈಗ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ತಗೊಂಡಾಗ 1 ಮೋಲ್ ಆಫ್ ಮಾಲಿಕ್ಯೂಲ್ಸ್, ನೋಡ್ರಿ ಇದು 1 ಮೋಲ್ ಆಫ್ ಆಟಮ್ಸ್ ಆಯ್ತು. ಇದು ಮಾಲಿಕ್ಯೂಲ್ಸ್ ತಗೊಂಡಾಗ ಇಲ್ಲಿ ಆಟಮ್ಸ್ ಇದ್ದಲ್ಲಿ ಏನ್ ಬಂತು? Avogadro ನಂಬರ್ ಆಫ್ ಮಾಲಿಕ್ಯೂಲ್ಸ್ ಬಂತು. ಈಗ ಗ್ರಾಮ್ ಅಟೋಮಿಕ್ ಮಾಸ್ ಇದ್ದಲ್ಲಿ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು 1 ಗ್ರಾಮ್ ಆಫ್ ಮಾಲಿಕ್ಯೂಲ್. ಸೊ ಆಟಮ್ಸ್ ತಗೊಂಡಾಗ ಆಟಮ್ಸ್ ಅಂತ ಬರಬೇಕು, ಮಾಲಿಕ್ಯೂಲ್ಸ್ ತಗೊಂಡಾಗ ವಿ ಶುಡ್ ರೈಟ್ ಇಟ್ ಆಸ್ ಮಾಲಿಕ್ಯೂಲ್ಸ್, ರೈಟ್. ಮೋಲ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ತಗೊಂಡಾಗ, ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು 1 ಮೋಲ್ ಆಫ್ ಎ ಗ್ಯಾಸ್ ಅಂತ ಬರ್ತೀವಿ. ಸೊ 1 mole of a gas is equal to how much? 22.4 liters at standard temperature and pressure. So ಇಲ್ಲಿ 1 mole of a gas ಅಂತ ಮೆನ್ಷನ್ ಮಾಡಿದಾಗ that is equal to how much? 22.4 liters at standard temperature pressure. ಸೊ ಹಾಗೆ ಕೆಲವೊಂದು ಇಲ್ಲಿ ಫಾರ್ಮುಲಾಸ್ ಅದ. ಸೊ ಟು ಕ್ಯಾಲ್ಕುಲೇಟ್ ದ ಮೋಲ್ಸ್ ಆಫ್ ಎನ್ ಎಲಿಮೆಂಟ್, ಸೊ ಮೋಲ್ಸ್ ಆಫ್ ಎನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ರೇಷಿಯೋ ಆಫ್ ಮಾಸ್ ಆಫ್ ದ ಗಿವನ್ ಎಲಿಮೆಂಟ್ ಡಿವೈಡ್ ಬೈ ಅಟೋಮಿಕ್ ಮಾಸ್ ಅಥವಾ ಗ್ರಾಮ್ ಅಟೋಮಿಕ್ ವೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಇಂಡಿವಿಜುವಲ್ ಎಲಿಮೆಂಟ್ ಕೊಡ್ತಾರೆ ಸೋಡಿಯಂ. ಸೊ ಫೈಂಡ್ ಔಟ್ ದ ಮೋಲ್ಸ್ ಆಫ್ ಎಲಿಮೆಂಟ್, ಸೋಡಿಯಂ ಎಲಿಮೆಂಟ್ ಕೇಳಿದಾಗ ಮಾಸ್ ಆಫ್ ಸೋಡಿಯಂ ಎಷ್ಟದ ಅವ್ರು ಕೊಟ್ಟಿರ್ತಾರೆ, ಡಿವೈಡ್ ಬೈ ಅಟೋಮಿಕ್ ಮಾಸ್ ಎಷ್ಟು? 23. ಸೊ ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸೋಡಿಯಂ ಎಲಿಮೆಂಟ್. ರೈಟ್. ಸಿಮಿಲರ್ಲಿ ಕಂಪೌಂಡ್ ಕೊಟ್ಟಾಗ NaOH ಕೊಟ್ಟರಂತೆ ಕೋರಿ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಕಂಪೌಂಡ್ ಇನ್ NaOH ಇನ್ 5 ಗ್ರಾಮ್ಸ್ ಅಂತ ಕರಿಬೋದು, ಅಥವಾ 5 ಗ್ರಾಮ್ ಆಫ್ NaOH ಕೊಟ್ಟರೆ. ಸೊ ಇಲ್ಲಿ 5 ಗ್ರಾಮ್ ಅನ್ನೋದು ಮಾಸ್ ಆಫ್ ದ ಕಂಪೌಂಡ್ ಕೊಟ್ಟರ. ಮಾಲಿಕ್ಯುಲರ್ ಮಾಸ್ ಅಥವಾ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತಂದ್ರೆ ಸೊ NaH ಮಾಲಿಕ್ಯುಲರ್ ಮಾಸ್ 40 ಆಗುತ್ತೆ. ಸೊ 5 ಡಿವೈಡ್ ಬೈ 40. ಸೊ ವಿಲ್ ಸಾಲ್ವ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ ಇಲ್ಲಿ. ಸೊ ಸಿಮಿಲರ್ಲಿ ಇಲ್ಲಿ ಮಾಸ್ ಆಫ್ 1 ಆಟಮ್ ಅದ, mass of 1 atom. So 1 atom is equal to, it is ratio of atomic mass or gram atomic weight divided by Avogadro number. Mass of 1 molecule ತಗೊಂಡಾಗ it is a molecular mass or gram atomic weight, molecular weight ಆಗಿರಬೇಕು, divided by Avogadro number. So atom ತಗೊಂಡಾಗ atom ಮೆನ್ಷನ್ ಮಾಡಬೇಕು, molecule ತಗೊಂಡಾಗ molecule ಮೆನ್ಷನ್ ಮಾಡಬೇಕು. Now number of molecules is equal to moles into Avogadro number of molecules. ಸೊ ವಿದ್ಯಾರ್ಥಿ ಇದೇನು ಮಾಡ್ಯಾರ ಅಂತಂದ್ರೆ ಇಲ್ಲಿ ಕ್ರಿಸ್ ಕ್ರಾಸ್ ಮಾಡಿದ್ದಾರೆ, ರೈಟ್. ಸೊ ಇಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದು ತೊಗೊಂಡು ಇಲ್ಲಿ ತೊಗೊಂಡಾರ, ರೈಟ್. ಸೊ ಮಾಲಿಕ್ಯುಲರ್ ಮಾಸ್ ತಗೋಬೇಕಾದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್, ರೈಟ್. ಸೊ ಇಲ್ಲಿ ತಗೋಬೇಕಾದ್ರೆ ಜಸ್ಟ್ ಕ್ರಿಸ್ ಕ್ರಾಸ್ ದ ವ್ಯಾಲ್ಯೂಸ್. ಸೊ ಅದನ್ನ ಇಲ್ಲಿ ಸಿಂಪ್ಲಿಫೈ ಮಾಡಿದ್ದಾರೆ. ಓಕೆ, ಈಗ ಕೆಲವೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಇಲ್ಲಿ. ಸೊ ಪ್ರಾಬ್ಲಮ್ಸ್ ಆನ್ ಮೋಲ್ಸ್ ಕಾನ್ಸೆಪ್ಟ್. ಸೊ ಫಸ್ಟ್ ಪ್ರಾಬ್ಲಮ್ ಏನದ? ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ 5 ಗ್ರಾಮ್ ಆಫ್ NaOH. ನೋಡ್ರಿ ವಿದ್ಯಾರ್ಥಿಗಳು, ಈಗ ಏನು ಕೇಳ್ಯಾರ? ನಂಬರ್ ಆಫ್ ಮೋಲ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇದ್ರೊಳಗ 5 ಗ್ರಾಮ್ ಆಫ್ NaOH. ಸೊ 5 ಗ್ರಾಮ್ ಅನ್ನೋದಿಲ್ಲಿ ಗಿವನ್ ಮಾಸ್ ಅಥವಾ ಗಿವನ್ ವೇಟ್, NaOH ಅನ್ನೋದು ಮಾಲಿಕ್ಯೂಲ್. ಸೊ ಇಲ್ಲಿ ಮಾಲಿಕ್ಯೂಲ್ ಇರುವಂಥ ಫಾರ್ಮುಲಾ ಯಾವುದು? ನಂಬರ್ ಆಫ್ ಮೋಲ್ಸ್ ಆಫ್ ಮಾಲಿಕ್ಯೂಲ್, ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್ ಡಿವೈಡ್ ಬೈ Avogadro ನಂಬರ್ ಅದ. ಸೊ ಮೋಲ್ಸ್ ಆಫ್ ಕಂಪೌಂಡ್, ಸೊ NaOH ಅನ್ನೋದಿಲ್ಲಿ ಕಂಪೌಂಡ್, ಸೊ ಡಿವೈಡ್ ಬೈ ಮಾಸ್ ಆಫ್ ಕಂಪೌಂಡ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್. ಇದೇ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಇಲ್ಲಿ. ಸೊ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಹೌ ಮಚ್? ಗಿವನ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಸೊ ಗಿವನ್ ಮಾಸ್ ಎಷ್ಟದ? 5 ಅದ. ಮಾಲಿಕ್ಯುಲರ್ ಮಾಸ್ NaOH ಕಲ್ಪನೆ ಮಾಡ್ರಿ, 23 + 16 + 1 ದಟ್ ಈಸ್ ಈಕ್ವಲ್ ಟು 40. ಸೊ 5 ಡಿವೈಡ್ ಬೈ 40 ಇಸ್ ಈಕ್ವಲ್ ಟು 0.125 ಮೋಲ್ಸ್. ಅಂದ್ರೆ ಅರ್ಥ ಏನು? 5 ಗ್ರಾಮ್ ಆಫ್ NaOH ಒಳಗ ವಾಟ್ ಈಸ್ ದ ನಂಬರ್ ಆಫ್ ಮೋಲ್ಸ್? 0.125 moles. Similarly, calculate number of moles present in 20 gram of calcium carbonate. So ಇಲ್ಲಿ given mass ಎಷ್ಟದ? 20 ಗ್ರಾಮ್ ಅದ. ಕ್ಯಾಲ್ಸಿಯಂ ಕಾರ್ಬನೇಟ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಇಲ್ಲಿ 20 ಡಿವೈಡ್ ಬೈ 100 ಆಗುತ್ತಾ. ಇದು ಕ್ಯಾಲ್ಸಿಯಂ 40 ಪ್ಲಸ್ 12 ಪ್ಲಸ್ 3 ಇಂಟು 16 ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ವಿಲ್ ಬಿ 48 ಪ್ಲಸ್ 12 ಪ್ಲಸ್ 40 ಅಂತಂದ್ರೆ ಇಟ್ ಇಸ್ 100. ಸೊ ಫಾರ್ಮುಲಾ ಸೇಮ್ ಅದ. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು given mass by molecular mass. So given mass 20 gram ada, molecular mass of calcium carbonate 100 ada, so that is equal to 0.2 moles. Andre artha eno? In 20 gram of calcium carbonate, what is the number of moles? 0.2 moles, right? In conversion of moles into grams, right? So example tomanta, how many grams are in 2.5 moles of calcium sulfide? PHID ಆಗಬೇಕಾಯ್ತು.
ರೈಟ್. ಸೊ ಇಲ್ಲಿನ ಕೇಳ ಎಷ್ಟು ಗ್ರಾಮ್ಸ್ ಅದ 2.5 moles ಆಫ್ ಕ್ಯಾಲ್ಸಿಯಂ ಸಲ್ಫೈಡ್ ಒಳಗ. ಕ್ಯಾಲ್ಸಿಯಂ ಸಲ್ಫೈಡ್ ಅಂದ್ರೆ ಯು ನೋ ದಟ್ ಇಟ್ ಇಸ್ ಫಾರ್ಮುಲಾ CaS, ರೈಟ್. ಸೊ ಇಲ್ಲಿ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಮಾಸ್ ಆಫ್ ಕಾಂಪೌಂಡ್. ಸೊ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೋರಿ. ಸೊ ಇದು ಫಾರ್ಮುಲಾ ಮಾಸ್ ಏನಾಗತ್ತ, ಸೊ ಕ್ಯಾಲ್ಸಿಯಮು 40 ಮಾಸು, ಸಲ್ಫರ್ 32, ನಂಬರ್ ಆಫ್ ಆಟಮ್ಸ್ ಎಷ್ಟವ 2 ರೋ 1 ಅದ. ಸೊ ಇವೆರಡು ಆ್ಯಡ್ ಮಾಡಿದಾಗ 72 grams per mole ಆಗತ್ತ. ಈಗ ಏನ್ ಕೇಳ್ಯಾರ, ವಾಟ್ ಈಸ್ ದ ನಂಬರ್ ಆಫ್ ಗ್ರಾಮ್ಸ್ ಇನ್ 2.5 moles. ಸೊ ಫಾರ್ಮುಲಾ ಏನದ, ನಂಬರ್ ಆಫ್ moles into 72 grams of calcium sulfide divided by 1 mole of calcium sulfide. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ದಟ್ ಈಸ್ ಈಕ್ವಲ್ ಟು ಹೌ ಮಚ್, 180 grams of calcium sulfide. ಸೊ ಇದನ್ನ ಏನ್ ಮಾಡ್ತೀವಿ, ಮೋಲ್ಸ್ ಇದನ್ನ ವಿ ಆರ್ ಕನ್ವರ್ಟಿಂಗ್ ಇಂಟು ಕರೆಸ್ಪಾಂಡಿಂಗ್ ಗ್ರಾಮ್ಸ್. ದೆನ್ ಕನ್ವರ್ಷನ್ ಆಫ್ ನಂಬರ್ ಆಫ್ ಮೋಲ್ಸ್ ಟು atoms. ಸೊ ಇಲ್ಲಿ ಮೋಲ್ಸ್ ಇದನ್ನ ಯು ಹ್ಯಾವ್ ಟು ಕನ್ವರ್ಟ್ ಇಂಟು atoms. ಸೊ ಹೌ ಮೆನಿ atoms ಆರ್ ಪ್ರೆಸೆಂಟ್ ಇನ್ 0.360 moles ಆಫ್ ಅಲ್ಯೂಮಿನಿಯಂ. ಸೊ ಫಾರ್ಮುಲಾ ಏನದ, ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಅವೊಗಡ್ರೋ ನಂಬರ್. ಸೊ ನಂಬರ್ ಆಫ್ ಮೋಲ್ಸ್ ಎಷ್ಟು ಕೊಟ್ಟರ, 0.360 ಮೋಲ್ಸ್ ಕೊಟ್ಟರ. ಅವೊಗಡ್ರೋ ನಂಬರ್ ಎಷ್ಟದ, 6.022 ಇಂಟು 10⁻23 ಆಟಮ್ಸ್ ಪರ್ ಮೋಲ್ ಅದ. ಸೊ ಇಲ್ಲಿ ಮೋಲ್ ಕ್ಯಾನ್ಸಲ್ ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು ಹೌ ಮಚ್, 2.17 ಇಂಟು 10⁻23. ಇಲ್ಲೇನು ಉಳಿತು, ಬರೀ ಆಟಮ್ಸ್ ಉಳಿತು. ಸೊ ಆಟಮ್ಸ್ ಆಫ್ ಅಲ್ಯೂಮಿನಿಯಂ. ಸೊ ಇದು ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಈ ಫಾರ್ಮುಲಾಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಆ ಫಾರ್ಮುಲಾಸ್ ನೋಡಿಕೊಂಡು ಯು ಹ್ಯಾವ್ ಟು ಕ್ಲಿಯರ್ ಸಾಲ್ವ್ ದ ಪ್ರಾಬ್ಲಮ್. Then conversion of number of atoms to corresponding moles. So same number of ಇಲ್ಲಿ ಏನು ಮಾಡಿದ್ವಿ, ನಂಬರ್ ಆಫ್ ಮೋಲ್ಸ್ ಟು ಆಟಮ್ಸ್ ಮಾಡಿದ್ವಿ. ಇಲ್ಲಿ ನಂಬರ್ ಆಫ್ ಆಟಮ್ಸ್ ಟು ಮೋಲ್ಸ್ ಮಾಡ್ತಾ ಇದ್ವಿ. ಸೊ ಮೋಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಟಮ್ಸ್ ಡಿವೈಡ್ ಬೈ ಅವೊಗಡ್ರೋ ನಂಬರ್. ಇದು ಕೂಡ ಫಾರ್ಮುಲಾ ನೋಡಿದೀವಿ. ಸೊ ಇಲ್ಲಿ ಆಟಮ್ಸ್ ಇದನ್ನ ಯು ಹ್ಯಾವ್ ಟು ಕನ್ವರ್ಟ್ ಇಂಟು ಮೋಲ್ಸ್. ಸೊ ಹೌ ಮೆನಿ ಮೋಲ್ಸ್ ಆರ್ 2.80 ಇಂಟು 10⁻24 ಆಟಮ್ಸ್ ಆಫ್ ಸಿಲಿಕಾನ್. ಸೊ ಇಷ್ಟು ಆಟಮ್ಸ್ ಅದ, ಎಷ್ಟು ಮೋಲ್ಸ್ ಆಗ್ತದೆ ಅಂತ ಕೇಳ್ತಾರೆ. ಸೊ ಮೋಲ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಟಮ್ಸ್ ಎಷ್ಟು ಕೊಟ್ಟಾರೆ, 2.80 ಇಂಟು 10⁻24 ಆಟಮ್ಸ್ divided by ಅವೊಗಡ್ರೋ ನಂಬರ್ ಎಷ್ಟದ, 6.02 ಇಂಟು 10⁻23 ಆಟಮ್ಸ್ ಪರ್ ಮೋಲ್. ಸೊ ಇಲ್ಲಿ ಆಟಮ್ಸ್ ಕ್ಯಾನ್ಸಲ್ ಆಯಿತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 4.65 moles ಸಿಲಿಕಾನ್. ಹೌದಾ. ಸೊ ಇನ್ ಸಿಮಿಲರ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಪ್ರಾಕ್ಟೀಸಿಗೆ. ಫೈಂಡ್ ದ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ 5.12 ಇಂಟು 10⁻24 ಆಟಮ್ಸ್ ಆಫ್ ಮೆರ್ಕ್ಯುರಿ. ಸೊ ಇದು ಕೂಡ ಸೇಮ್ ಪ್ರಾಬ್ಲಮೇ. ಆಟಮ್ಸ್ ಈಸ್ ಕನ್ವರ್ಟೆಡ್ ಇಂಟು ಮೋಲ್ಸು. ಸೊ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ರಿ. ಸೊ ಇಲ್ಲಿ 5.12 ಇಂಟು 10⁻24 ಮಾಡಿ ಡಿವೈಡ್ ಬೈ ಅವೊಗಡ್ರೋ ನಂಬರ್ ಮಾಡ್ರಿ, ಯು ಗೆಟ್ ದ ನಂಬರ್ ಆಫ್ ಮೋಲ್ಸ್, ರೈಟ್. ಸೊ ಇದು ಕೂಡ ಒಂದು ಅಸೈನ್ಮೆಂಟ್ ಸಾಲ್ವ್ ಮಾಡ್ರಿ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕಂಟಿನ್ಯೂ ಮಾಡಿದ್ದೀನಿ. ಏನಂತಂದ್ರೆ, ಕ್ಯಾಲ್ಕುಲೇಷನ್ ಆಫ್ ದ ಮಾಸ್ ಆಫ್ 0.5 moles ಆಫ್ ನೈಟ್ರೋಜನ್. ವಿ ನೋ ದ ಮಾಲಿಕ್ಯುಲರ್ ಮಾಸ್ ಆಫ್ ನೈಟ್ರೋಜನ್ ಇಸ್ ಈಕ್ವಲ್ ಟು 28 ಹೆಂಗ್ ಬಂತು, 1 ನೈಟ್ರೋಜನ್ ಇಸ್ ಈಕ್ವಲ್ ಟು 14 ಇಂಟು 2 28 ಯೂನಿಟ್ ಏನದ, ಮ್ಯೂ ಅದ. ಸೊ ಈಗ ಏನ್ ಮಾಡ್ಬೇಕು ನಾವು, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದಾರ, ರೈಟ್. ಸೊ ನಮ್ಗೆ ಏನು ಫಾರ್ಮುಲಾ ಗೊತ್ತದ, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಸೊ ಇಲ್ಲಿ ಗಿವನ್ ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಗಿವನ್ ಮಾಸ್ ಹಂಗೆ ಇಟ್ಕೊಂಡು ಮಾಲಿಕ್ಯುಲರ್ ಮಾಸ್ನ ಕೆಳಗೆ ಈ ಕಡೆ ತೊಗೊಂತೀವಿ. ಸೊ ಈ ಫಾರ್ಮುಲಾ ಏನಾಗುತ್ತೆ, ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಇಂಟು ನಂಬರ್ ಆಫ್ ಮೋಲ್ಸ್. ನೋಡ್ರಿ ವಿದ್ಯಾರ್ಥಿಗಳು, ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ ಏನಂತಂದ್ರೆ, ದೇ ಹ್ಯಾವ್ ಆಸ್ಕ್ಡ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಲ್ಕುಲೇಷನ್ ಆಫ್ ಮಾಸ್ ಗಿವಿಂಗ್ ಮೋಲ್ಸ್ and the element or nitrogen gas. ಹೌದಾ. ಸೊ ಫಾರ್ಮುಲಾ ಏನದ ಇದಕ್ಕೆ, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ನಮಗೆ ಗಿವನ್ ಮಾಸ್ ಕೊಟ್ಟಿಲ್ಲ, ಅದನ್ನೇ ನೀವು ಕಂಡುಹಿಡಬೇಕು. ಅದಕ್ಕೆ ಏನು ಮಾಡ್ತೀರಿ, ಗಿವನ್ ಮಾಸ್ನ ನೀವು ಅಲ್ಲೇ ಇಟ್ಕೊಂಡು ಮಾಲಿಕ್ಯುಲರ್ ಮಾಸ್ನ ಲೆಫ್ಟ್ ಸೈಡಿಗೆ ತೊಗೊಂಡೋಗ್ತೀರಿ, ಮಲ್ಟಿಪ್ಲೈ ಮಾಡ್ತೀರಿ. ಸೊ ಅವಾಗ ಫಾರ್ಮುಲಾ ಏನಾಗ್ತದೆ, ಗಿವನ್ ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಇಂಟು ನಂಬರ್ ಆಫ್ ಮೋಲ್ಸ್. ಸೊ ಮೋಲಾರ್ ಮಾಸ್ ಅಂತೂ ಗೊತ್ತದ, ನೈಟ್ರೋಜನ್ 28 ಆಗುತ್ತೆ. ನಂಬರ್ ಆಫ್ ಮೋಲ್ಸ್ ಕೂಡ ಕೊಟ್ಟರೆ 0.5. So that is equal to 14 grams. So mass of the mass present in 0.5 moles of nitrogen is equal to how much, 14 grams. Then second one, calculation of number of moles present in 18.066 into 10⁻23 particles of nitrogen. We know that 1 mole of nitrogen is equal to Avogadro number of molecules. So number of moles is equal to given number of particles. ಎಷ್ಟು ಕೊಟ್ಟರೆ 18.066 into 10⁻23 divided by Avogadro number. So ಇದನ್ನು 0 ಇದು ಮಲ್ಟಿಪ್ಲೈ ಮಾಡಿದಾಗ, ಸಾರಿ ಸಿಂಪ್ಲಿಫೈ ಮಾಡಿದಾಗ the value will be equal to, ಈ 23 ಕ್ಯಾನ್ಸಲ್ ಆಗಿಬಿಡ್ತದೆ, 24. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ the answer will be equal to 3. So therefore the number of moles is equal to how much, 3, right. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಇದು ವಿತ್ ರೆಸ್ಪೆಕ್ಟ್ ಟು ದ ಮೋಲ್ ಕಾನ್ಸೆಪ್ಟ್ ಆಯಿತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ವಿತ್ ರೆಸ್ಪೆಕ್ಟ್ ಟು ಪರ್ಸೆಂಟೇಜ್ ಕಂಪೋಸಿಷನ್. ಸೊ ಪರ್ಸೆಂಟೇಜ್ ಕಂಪೋಸಿಷನ್ ಕೂಡ ಐ ಹ್ಯಾಡ್ ಟೋಲ್ಡ್ ಆಲ್ರೆಡಿ ವಿತ್ ರೆಸ್ಪೆಕ್ಟ್ ಟು ದ ಬ್ರಿಡ್ಜ್ ಕ್ರಾಸ್ ಒಳಗೆ ಹೇಳಿದ್ದೆ. ಪರ್ಸೆಂಟೇಜ್ ಕಂಪೋಸಿಷನ್ ಅಂದರೆ ಏನಂತಂದರೆ, ಈಗ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಒಳಗೆ,
5 ಮೆಂಬರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಎಷ್ಟು ವಿ ಹ್ಯಾವ್ ಟು ಫೈಂಡ್. ಸೊ ಹಾಗೆ ಇಲ್ಲಿ ಪರ್ಸೆಂಟೇಜ್ ಕಂಪೋಸಿಷನ್ ಒಳಗೆ ಒಂದು ಕಂಪೌಂಡ್ ಆಗಿರ್ಬೋದು, ಮಾಲಿಕ್ಯುಲರ್ ಆಗಿರ್ಬೋದು. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಎಲಿಮೆಂಟ್ ಇನ್ ಎ ಕಂಪೌಂಡ್? ಈ ಕಾರ್ಬನ್ ಡೈಆಕ್ಸೈಡ್ ಕಂಪೌಂಡ್ ತೊಗೊಂಡಾಗ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಕಾರ್ಬನ್ ಪರ್ಸೆಂಟೇಜ್ ಎಷ್ಟು, ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟು, ಅದನ್ನು ಕಂಡುಹಿಡಿಯಕ್ಕೆ ನಾವೇನು ಮಾಡ್ತೀವಿ, ಪರ್ಸೆಂಟೇಜ್ ಕಂಪೋಸಿಷನ್ ತೊಗೊಂತೀವಿ. ಸೊ ಏನು ತೊಗೊಂತೀವಿ, ವಿಲ್ ಚೆಕ್ ಇಟ್ ಔಟ್. ಒನ್ can check the purity of a given sample by analyzing this data, that is by using percentage composition. Let us understand by taking an example of water. Since water contains hydrogen and oxygen, the percentage composition of both these elements can be calculated as follows. So ಏನದ calculation ನೋಡ್ರಿ, mass percentage of an element is equal to formula ಐತ್ ನೋಡ್ರಿ. ಇದು ಏನು formula? Mass of the element in the compound divided by molar mass of the compound into 100. ಇದು ಫಾರ್ಮುಲಾ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಹೌದಾ? ಈಗ ಉದಾಹರಣೆಗೆ ಮೋಲಾರ್ ಮಾಸ್ ಆಫ್ ವಾಟರ್ ಏನದ 18 ಗ್ರಾಮ್ಸ್. ಸೊ 18 ಗ್ರಾಮ್ಸ್ ಆಗುತ್ತೆ H2, 2 ಇಂಟು 1 2 ಆಗುತ್ತೆ, ಪ್ಲಸ್ ಆಕ್ಸಿಜನ್ 16 ಪ್ಲಸ್ 2 18 ಆಗುತ್ತೆ. ಈಗ ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಮಾಸ್ ಆಫ್ ಹೈಡ್ರೋಜನ್, ಸೊ ಹೈಡ್ರೋಜನ್ ತಗೋಬೇಕಾದ್ರೆ ಮಾಸ್ ಆಫ್ ದಟ್ ಎಲಿಮೆಂಟ್ ಸೊ 1.008 ಅದ, ಬಟ್ ಹೈಡ್ರೋಜನ್ ಎಷ್ಟವ 2 ಅವ. ಸೊ 2 ಇಂಟು 1.008 divided by what is the mass of water, 18.02 into 100, that is equal to 11.18%. ಅಂದ್ರೆ ಅರ್ಥ ಏನು, ವಾಟರ್ ಒಳಗ the percentage of hydrogen present is how much, 11.18. so what about the oxygen? So oxygen ತಗೋಬೇಕಾದ್ರೆ the mass of oxygen is equal to 16 divided by molar mass of water is equal to 18.02 into 100 ಮಾಡಿದಾಗ 88.79%. ಸೊ ವಿದ್ಯಾರ್ಥಿಗಳೇ, ಇನ್ನೊಂದು ಟ್ರಿಕ್ ಹೇಳ್ತೀನಿ. ಏನಂತಂದ್ರೆ, ಈ ಯೂಶಲಿ ಪರ್ಸೆಂಟೇಜ್ 100 ಇರೋದ್ರಿಂದ ಯಾವುದಾದ್ರೂ ಒಂದು ನೀವು ಕಂಡುಹಿಡಿದಂದ್ರೆ, ಎರಡೇ ಎಲಿಮೆಂಟ್ ಇತ್ತಂದ್ರೆ ಯಾವುದಾದ್ರೂ ಒಂದು ಕಂಡುಹಿಡಿದಂದ್ರೆ ಇನ್ನೊಂದನ್ನ 100 ಒಳಗೆ ಮೈನಸ್ ಮಾಡಿದ್ರೆ 100 ಮೈನಸ್ 11.18 ಮಾಡಿದಾಗ ಯು ವಿಲ್ ಗೆಟ್ ದ ಸೆಕೆಂಡ್ ಕಂಪೋಸಿಷನ್. ದಿಸ್ ಇಸ್ ದ ಈಸಿ ವೇ ಟು ಫೈಂಡ್ ದ ಸಾಲ್ವ್ ದ ಪ್ರಾಬ್ಲಮ್ ಅಕಸ್ಮಾತ್ ಎಕ್ಸಾಮ್ ಒಳಗೆ ಕೇಳಿದಾಗ, ರೈಟ್? ಬಟ್ ಪ್ರೊಸೀಜರ್ ಪ್ರಕಾರ ಯು ಶುಡ್ ಸಾಲ್ವ್ ಲೈಕ್ ದಿಸ್ ಓನ್ಲಿ, ರೈಟ್? ಸೊ ದಿಸ್ ಇಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಸೆಂಟೇಜ್ ಕಂಪೋಸಿಷನ್. ಸೊ ಪರ್ಸೆಂಟೇಜ್ ಕಂಪೋಸಿಷನ್ ಬೇಸ್ಡ್ ಪ್ರಾಬ್ಲಮ್ಸ್ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಅದು ಕೂಡ ನೀವು ಸಾಲ್ವ್ ಮಾಡಿ ನನಗೆ ರಿಪ್ಲೈ ಮಾಡಿದ್ದೀರಾ. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಅಟಮಿಕ್ ಮಾಸ್, right? And also what is the value of one atomic mass unit, average atomic mass, molecular mass, formula mass, mole concept ಮತ್ತೆ ಪರ್ಸೆಂಟೇಜ್ ಕಂಪೋಸಿಷನ್. ಸೊ ವಿದ್ಯಾರ್ಥಿಗಳು ಇವತ್ತು ಕೊಟ್ಟಿರುವಂಥ ಅಸೈನ್ಮೆಂಟ್ಸ್ನ ಸಾಲ್ವ್ ಮಾಡಿರಿ. ಬಹಳಷ್ಟು ವಿದ್ಯಾರ್ಥಿಗಳು ವಾಲಂಟಿಯರ್ ಆಗಿ ಸಾಲ್ವ್ ಮಾಡ್ತಾ ಇದ್ದಾರೆ, ಬಟ್ ಸಮ್ ಆಫ್ ಯು ಆರ್ ನಾಟ್ ಸ್ಟಿಲ್ ಸಾಲ್ವಿಂಗ್ ದ ಹೋಮ್ವರ್ಕ್, ರೈಟ್? ಸೊ ಹೆನ್ಸ್ ಮೇಕ್ ಶೂರ್ ದಟ್ ಯು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್ and update the answers, right? So with this we'll end up with today's class. We'll continue in the next class. Thank you, my dear students.